ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಸಮಸ್ತ ಶ್ರೋತೃವೃಂದಕ್ಕೆ ಅಭಿನಂದಿಸುತ್ತಾ ಒಂದು ವಿಜ್ಞಾಪನೆಯನ್ನು ಇಲ್ಲಿ ಮಾಡಿಕೊಳ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಬಹಳ ಶ್ರದ್ಧೆಯಿಂದ ಜಗನ್ನಾಥದಾಸರು ಹೇಳಿದ ಹಾಗೆ ಆದರದಿ ಕೇಳುವುದು ಅಂತ ಹೇಳಿದ ಹಾಗೆ ಸಾವಿರಾರು ಜನ ಈ ವಿಶ್ವ ಪ್ಲಸ್ ಟಿ ವಿ ಮುಖಾಂತರ ಬರತಕ್ಕಂತಹ ಈ ಹರಿಕಥಾಮೃತ ಸಾರವನ್ನು ಶ್ರವಣ ಮಾಡುತ್ತಾ ಇದ್ದೀರಿ, ಒಳ್ಳೆಯ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದೀರಿ. ಆದರೆ ನಮ್ಮಲ್ಲಿ ಒಂದು ಅಚಾತುರ್ಯ ನಡೆದಿದೆ. ಏನು ಅಂದರೆ, ನೀವು 27 ಎಪಿಸೋಡ್ಗಳನ್ನು ಕೇಳಿದ್ದೀರಿ. ಈಗ ನಾಳೆಗೆ ಮೊದಲನೆಯ ಸಂಧಿ ಮುಗಿಯುತ್ತದೆ. ಆದರೆ ಮೊದಲನೆಯ ಸಂಧಿಗಿಂತ ಆ ನಾಂದಿ ಪದ್ಯ ಹೇಳುವಾಗ ಮೊದಲೊಂದು ಸಾರು ಹೇಳುವುದು ತಪ್ಪಿ ಹೋಗಿದೆ. ರೆಕಾರ್ಡಿಂಗಿನಲ್ಲಿ ಏನು ವ್ಯತ್ಯಾಸ ಆಗಿದೆಯೋ ಏನೋ ತಮಗದು ಮುಟ್ಟಿಲ್ಲ. ಹಾಗಾಗಿ ಈ ಸಂಧಿ ಮುಗಿಯುವ ಮೊದಲು ಅದನ್ನು ಹಾಗೂ ನರಸಿಂಹದೇವರ ಸ್ತೋತ್ರದಲ್ಲಿ 2 ಸಾಲಿನ ಚಿಂತನೆ ಮಾಡಿದ್ದೇವೆ. ಉಳಿದ 4 ಸಾಲುಗಳ ಚಿಂತನೆ ಪೂರ್ಣವಾಗಿಲ್ಲ. ಹಾಗಾಗಿ ಆ 2 ತಪ್ಪುಗಳು ತಿದ್ದಿಕೊಂಡು ಅದೆರಡನ್ನೂ ತಮಗೆ ಕೊಟ್ಟು ನಂತರದಲ್ಲಿ 2ನೆಯ ಸಂಧಿ ಪ್ರಾರಂಭ ಮಾಡಬೇಕು ಅನ್ನುವ ಈ ಪ್ರಯತ್ನ. ಹಾಗಾಗಿ ಮೊದಲು ಆ ನಾಂದಿ ಪದ್ಯದ ಮೊದಲನೆಯ ಸಾರನ್ನು ಇವತ್ತು ನಾವು ಚಿಂತನೆ ಮಾಡೋಣ. ಜಗನ್ನಾಥದಾಸರು ತಾವು ಹರಿಕಥಾಮೃತ ಸಾರವನ್ನು ರಚನೆ ಮಾಡಲಿಕ್ಕೆ ಹೊರಟವರು ಮಂಗಲಾಚರಣೆಗಿಂತ ಮೊದಲೊಂದು ನಾಂದಿ ಪದ್ಯ ಅಂತ ಬರೀತಾರೆ. ಪ್ರತಿಯೊಂದು ಸಂಧಿಯ ಪ್ರಾರಂಭದಲ್ಲಿ ಕಡೆಯ ಭಾಗದಲ್ಲಿ ಪಾರಾಯಣಕ್ಕೆ ಯೋಗ್ಯ ಆಗುವಂತೆ ಆ ಒಂದು ನಾಂದಿ ಪದ್ಯವನ್ನು ಕೊಡ್ತಾರೆ. ಆ ನಾಂದಿ ಪದ್ಯ ಹೀಗಿದೆ: ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಅಂತ. ಇಲ್ಲಿ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಅಂತ 5ನೇ ಎಪಿಸೋಡ್ನಲ್ಲಿ ಇಷ್ಟು ಅರ್ಥವನ್ನು ನಾವು ಚೆನ್ನಾಗಿ ಚಿಂತನೆ ಮಾಡಿದ್ದೇವೆ. ಈ ಹರಿಕಥಾಮೃತ ಸಾರ ಅನ್ನುವ ಏನೊಂದು ಶಿರೋನಾಮ ಇಟ್ಟಿದ್ದಾರೆ ತನ್ನ ಗ್ರಂಥಕ್ಕೆ, ಅದರ ಬಗ್ಗೆ ಹೇಳಿದ ಚಿಂತನೆ ಯಾಕೋ ತಪ್ಪಿದೆ. ಆ ಚಿಂತನೆ ಇವತ್ತು ನಾವು ಮಾಡೋಣ. ಗುರುಗಳ ಕರುಣದಿಂದ ಪನಿತು ಪೇಳುವೆ, ಗುರುಗಳ ಅನುಗ್ರಹದಿಂದ, ನನಗೆ ಗುರುಗಳ ಅನುಗ್ರಹದಿಂದ ಹೊಳೆದಷ್ಟು ನಾನು ಹೇಳ್ತೇನೆ ಅಂತಾರೆ. ಏನು ಹೇಳ್ತೀರಿ ನೀವು ಅಂದರೆ, ಹರಿಕಥಾಮೃತ ಸಾರ ಪೇಳುವೆ ಅಂತ. ನಾನು ಹರಿಕಥಾಮೃತ ಸಾರವನ್ನು ಹೇಳುತ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾರೆ ಮೊದಲು ಜಗನ್ನಾಥದಾಸರು. ಏನಿದು ಹರಿಕಥಾಮೃತ ಸಾರ ಅಂದರೆ ಏನು ಅಂದರೆ, ಅದಕ್ಕೆ ವ್ಯಾಖ್ಯಾನಕಾರರು ಅನೇಕ ವಿಧವಾಗಿ ವ್ಯಾಖ್ಯಾನಗಳನ್ನು ಮಾಡ್ತಾರೆ. ಹರಿಕಥೆಗಳು ಅಂದರೆ ಭಗವಂತನ ಗುಣಗಳನ್ನು ತಿಳಿಸಲಿಕ್ಕಿರತಕ್ಕಂತಹ ವೇದಗಳನ್ನು ಹರಿಕಥೆಗಳು ಅಂತ ಕರೀತಾರೆ. ನಮಗೆಲ್ಲ ಹರಿಕಥೆ ಅಂದರೆ ಯಾರೋ ದಾಸರು ಮಾಲೆ ಹಾಕ್ಕೊಂಡು ಚಿಟಿಕೆ ಹಿಡಿದು ಕುಣಿತ ಹೇಳುವ ಕಥೆಗಳು ಇರಲಿ, ಅದೊಂದು ರೀತಿಯ ಹರಿಕಥೆ. ಆದರೆ ಶಾಸ್ತ್ರದ ವಿಚಾರದಲ್ಲಿ ಹರಿಕಥೆಗಳು ಅಂದರೆ ಮುಖ್ಯವಾಗಿ ಭಗವಂತನ ಗುಣಗಾನಕ್ಕಾಗಿ ಇರತಕ್ಕಂತಹ ಅಪೌರುಷೇಯವಾದ ವೇದಗಳನ್ನು ಹರಿಕಥೆಗಳು ಅಂತ ಕರೀತಾರೆ. ಹರಿಕಥೆ ಅಂದರೆ ವೇದಗಳು. ಹರಿಕಥೆಯ ಅಮೃತ, ಅದರ ಸಾರಭೂತವಾಗಿರತಕ್ಕಂತಹ ಉಪನಿಷತ್ತುಗಳು ಹರಿಕಥಾಮೃತ ಅಂತ ಅನಿಸತಕ್ಕಂಥದ್ದಾಗ್ತದೆ. ಸಾರ ಅಂದರೆ ಆ ಉಪನಿಷತ್ತುಗಳ ಸಾರ. ಹರಿಕಥಾಮೃತ ಸಾರವನ್ನು ಹೇಳುತ್ತೇನೆ ಅಂದರೆ ಏನು ಹೇಳಿದಾಗಾಯಿತು, ಉಪನಿಷತ್ತುಗಳಲ್ಲಿ ಏನು ಭಗವತ್ ತತ್ವವನ್ನು ನಮಗೆ ತಿಳಿಸಿ ಹೇಳಿದ್ದಾರೋ ಆ ಉಪನಿಷತ್ತುಗಳಲ್ಲಿ ಹೇಳಿದ ಆ ರಹಸ್ಯ ಪ್ರಮೇಯಗಳನ್ನೆಲ್ಲ ನಾನು ಸಾರ ಹಿಡಿದು ಈ ಗ್ರಂಥದಲ್ಲಿ ನಾನು ಸೆರೆ ಹಿಡಿತಾ ಇದ್ದೇನೆ. ಅದನ್ನು ನಾನು ಇಲ್ಲಿ ಹೇಳುತ್ತಾ ಇದ್ದೇನೆ. ಉಪನಿಷತ್ತುಗಳ ಸಾರ ನಾನು ಹೇಳುವ ಹರಿಕಥಾಮೃತ ಸಾರ. ಈ ಗ್ರಂಥ ಹೇಳೋದೇನು ಅಂದರೆ, ಯಾವುದೋ ಸ್ವಕಪೋಲ ಕಲ್ಪಿತವಾಗಿರತಕ್ಕಂತಹ ವಿಚಾರಗಳನ್ನು ನಾನಿಲ್ಲಿ ಮಂಡಿಸ್ತಾ ಇಲ್ಲ. ಇಲ್ಲಿ ಹೇಳುವ ಪ್ರತಿಯೊಂದು ಪದ್ಯಗಳು ಕೂಡ ಯಾವುದೋ ಒಂದು ಉಪನಿಷತ್ತಿನ ಸಾರವನ್ನು ಅದು ಸಂಗ್ರಹಿಸಿ ಹೇಳ್ತದೆ.
ಉಪನಿಷತ್ತುಗಳಲ್ಲಿ ಏನು ಭಗವತ್ ತತ್ವವನ್ನು ಹೇಳಿದ್ದಾರೋ ಅದರ ಸಾರವನ್ನು ನಾನಿಲ್ಲಿ ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾರೆ ಮೊದಲು ದಾಸರಾಯರು. ಇದು ಒಂದು ರೀತಿಯಲ್ಲಿ ಹರಿಕಥಾಮೃತ ಸಾರ ಪೇಳುವೆ ಅಂದರೆ ಉಪನಿಷತ್ತುಗಳ ಸಾರವನ್ನು ನಾನು ಹೇಳ್ತೇನೆ ಅನ್ನುವುದು ಒಂದು ಅಭಿಪ್ರಾಯ. ಇದರ ಜೊತೆಯಲ್ಲಿ ಇನ್ನೊಂದು ಅಭಿಪ್ರಾಯ ಏನು ಅಂದರೆ, ಯಾವುದೇ ಒಂದು ಗ್ರಂಥವನ್ನು ನಾವು ರಚನೆ ಮಾಡಲಿಕ್ಕೆ ಹೊರಟ್ರೆ ಆ ಗ್ರಂಥಕ್ಕೆ ಒಂದು ವಿಷಯ ಅಂತ ಇರಬೇಕು, ಅದಕ್ಕೆ ಒಂದು ಫಲ ಅಂತ ಇರಬೇಕು, ಅದಕ್ಕೊಬ್ಬ ಅಧಿಕಾರಿ ಅಂತ ಇರಬೇಕು, ಪರಸ್ಪರ ಸಂಬಂಧಗಳು ಇರಬೇಕು. ಅಂದರೆ ಆ ಗ್ರಂಥ ಪ್ರಾರಂಭಣೀಯ ಅಂತ ಶಾಸ್ತ್ರದಲ್ಲಿ ಒಂದು ವಿಧಾನವನ್ನು ಹಾಕಿದ್ದಾರೆ. ಹಾಗಾಗಿ ನಾನು ಮಾಡುವ ಈ ಹರಿಕಥಾಮೃತ ಸಾರ ಗ್ರಂಥಕ್ಕೆ ವಿಷಯ ಏನು, ಫಲ ಏನು, ಅಧಿಕಾರಿ ಏನು, ಅದನ್ನು ಕೂಡ ಹರಿಕಥಾಮೃತ ಸಾರ ಅನ್ನುವ ಆ ಶಿರೋನಾಮದಿಂದಲೇ ತಿಳಿಸಿಕೊಡ್ತಾರೆ ಜಗನ್ನಾಥದಾಸರು. ಹರಿಕಥಾಮೃತ ಸಾರ ಅಂತ ಹೇಳಿದರೆ ಹೇಗೆ ಅದನ್ನು ತಿಳಿಸಿದ ಹಾಗಾಯಿತು ಅಂದರೆ, ಹರಿಕಥೆ ನಾನು ಹೇಳ್ತಕ್ಕಂಥದ್ದು ಭಗವಂತನ ಕಥೆ. ಉಪನಿಷತ್ತುಗಳಲ್ಲಿ ಏನು ಭಗವಂತನ ವಿಚಾರವನ್ನು ತಿಳಿಸಿದ್ದಾರೋ ಅದನ್ನೇ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಅದರಿಂದಾಗಿ ನನ್ನ ಗ್ರಂಥಕ್ಕೆ ಮುಖ್ಯ ವಿಷಯ ಹರಿಕಥೆ. ಮುಖ್ಯ ವಿಷಯ ಹರಿಕಥೆ. ಫಲ ಏನು? ಈ ಹರಿಕಥೆಯ ಶ್ರವಣ ಮಾಡ್ರಿ ಅಂತ ನೀವು ಅಂತೀರಿ, ಆಧಾರದಿಂದ ಕೇಳ್ರಿ ಅಂತೀರಿ. ಕೇಳಿದ್ದಕ್ಕೆ ಫಲ ಏನು ಹಾಗಾದರೆ ಅಂದರೆ ಅಮೃತ. ಹರಿಕಥಾ ಅಮೃತ. ಅಮೃತ ಅಂದರೆ ಮೃತಿರಹಿತ, ನಾಶರಹಿತವಾಗಿರತಕ್ಕಂತಹ ಅನಂತ ಸುಖಾತ್ಮಕವಾದ ಮೋಕ್ಷ, ಅದನ್ನು ಅಮೃತ ಅಂತ ಕರೀತಾರೆ. ಇಂತಹ ಮೋಕ್ಷವೇ ಹರಿಕಥಾಮೃತ ಸಾರ ಶ್ರವಣಕ್ಕೆ, ಹರಿಕಥಾಮೃತ ಸಾರದ ಚಿಂತನೆಗೆ, ಹರಿಕಥಾಮೃತ ಸಾರದಲ್ಲಿ ಹೇಳಿದ ರೀತಿಯಲ್ಲಿ ತತ್ವವನ್ನು ತಿಳಿದು ಉಪಾಸನೆ ಮಾಡಿದರೆ ಫಲ ಏನು ಅಂದರೆ ಅಮೃತ, ಮೋಕ್ಷವೇ ಫಲ ಅನ್ನತಕ್ಕಂಥದ್ದು. ಇನ್ನು ಇದಕ್ಕೆ ಅಧಿಕಾರಿ ಯಾರು ಅಂದರೆ ಸಾರ. ಸಾರ ಅಂದರೆ ಜೀವ. ಯಾಕೆ ಜೀವನನ ಸಾರ ಅಂತ ಕರೀತಾರೆ ಅಂದರೆ ಶರತಿ ಇತಿ ಸಾರಃ. ಶರತಿ ಒಂದು ಶರೀರದಿಂದ ಒಂದೊಂದು ಶರೀರಕ್ಕೆ, ಸೃಗತೌ ಅನ್ನುವ ಕ್ರಿಯಾಪದ ಅದು. ಸರಿಯುತ್ತಾನೆ, ಒಂದು ದೇಹದಿಂದ ಒಂದು ದೇಹಕ್ಕೆ ಹೋಗ್ತಾ ಇರ್ತಾನೆ. ಈ ದೇಹ ಬಿದ್ದೋಯ್ತು, ಇನ್ನೊಂದು ಶರೀರ ಬಂತು, ಆ ಶರೀರ ಬಿದ್ದೋಯ್ತು, ಇನ್ನೊಂದು ಶರೀರ ಪಡ್ಕೊತಾನೆ. ಹೀಗೆ ಒಂದು ಶರೀರದಿಂದ ಒಂದು ಶರೀರಕ್ಕೆ ನಿರಂತರವಾಗಿ ಪಯಣ ಮಾಡುವ ಈ ಚೇತನನನ್ನು ಸಾರ ಅಂತ ಕರೀತಾರೆ. ಸರತಿ ಇತಿ ಸಾರಃ ಅಂತ. ಹಾಗೆ ಸಾರ ಅಂದರೆ ಚೇತನ. ಭಗವತ್ ತತ್ವವನ್ನು ತಿಳಿಯಬೇಕು ಅಂತ ಆಸಕ್ತನಾದ ಪ್ರತಿಯೊಬ್ಬ ಜಿಜ್ಞಾಸು ಚೇತನನೂ ಕೂಡ ಇದಕ್ಕೆ ಅಧಿಕಾರಿ ಆಗ್ತಾನೆ. ಅವನೇ ಇವನೇ ಅಂತಿಲ್ಲ. ಭಗವತ್ ತತ್ವ ತಿಳಿಯಬೇಕು ಅನ್ನುವ ಜಿಜ್ಞಾಸೆ ಇದ್ದ ಚೇತನ ಅವನು ಯಾರೂ ಆಗಬಹುದು. ಅವನು ಈ ಹರಿಕಥಾಮೃತ ಸಾರಕ್ಕೆ ಮುಖ್ಯ ಅಧಿಕಾರಿ ಆಗ್ತಾನೆ. ಹರಿಕಥೆ ವಿಷಯ, ಅಮೃತ ಫಲ, ಸಾರ ಚೇತನ ಅಧಿಕಾರಿ. ಪರಸ್ಪರ ಸಂಬಂಧ, ಪ್ರತಿಪಾದ್ಯ ಪ್ರತಿಪಾದಕ ಭಾವ ಸಂಬಂಧ. ಹೀಗೆ ಸಂಬಂಧಗಳನ್ನು ನಾವು ತಿಳಿಯಬೇಕಾಗ್ತದೆ. ಹೀಗೆ ವಿಷಯ ಉಂಟು, ಫಲ ಉಂಟು, ಅಧಿಕಾರಿ ಉಂಟು, ಪರಸ್ಪರ ಸಂಬಂಧ ಉಂಟು. ಆದ್ದರಿಂದ ಈ ಗ್ರಂಥ ಆರಂಭಣೀಯ ಅಂತ ಆಗ್ತದೆ ಶಾಸ್ತ್ರದ ದೃಷ್ಟಿಯಲ್ಲಿ. ಹೀಗೊಂದಾದರೆ ಇನ್ನೊಂದು ರೀತಿಯಲ್ಲಿ ಈ ಹರಿಕಥಾಮೃತ ಸಾರ ಅಂತ ಹೆಸರಿಡುವಲ್ಲಿ ದಾಸರ ಅಭಿಪ್ರಾಯ ಹೀಗುಂಟು ಅಂತ ವ್ಯಾಖ್ಯಾನಕಾರರು ಮತ್ತೊಂದು ಅಭಿಪ್ರಾಯವನ್ನು ಇದಕ್ಕೆ ತಿಳಿಸ್ತಾರೆ. ಹರಿಕಥಾಮೃತ ಸಾರ ಅಂತ ತನ್ನ ಗ್ರಂಥಕ್ಕೆ ಹೆಸರಿಡುವುದರ ಜೊತೆಯಲ್ಲಿ, ಹರಿಕಥಾಮೃತ ಸಾರವನ್ನು ಹೇಳ್ತೇನೆ ಅನ್ನುವುದರ ಜೊತೆಯಲ್ಲಿ ತನ್ನ ಗ್ರಂಥದಲ್ಲಿ ಬರತಕ್ಕಂತಹ ಪಾತ್ರಗಳ ಪರಿಚಯವನ್ನು ಮಾಡಿಸಿಕೊಡ್ತಾರೆ ದಾಸರು ನಮಗೆ. ಪಾತ್ರ ಪರಿಚಯ. ನಿಮ್ಮ ಗ್ರಂಥಗಳಲ್ಲಿ ಯಾವ ಪಾತ್ರಗಳು ಅಂದರೆ, ಹರಿ ಪ್ರಧಾನ ಪಾತ್ರದಲ್ಲಿ, ನನ್ನ ಗ್ರಂಥದಲ್ಲಿ ಪ್ರಧಾನ ಪಾತ್ರದಲ್ಲಿ ಬರತಕ್ಕಂಥವನು ಹರಿ. ಹರಿಯ ಕಥೆಯನ್ನು ನಾನು ಹೇಳ್ತೇನೆ ಅಲ್ವಾ. ಹರಿಕಥೆಯನ್ನು ನಾನು ಹೇಳ್ತೇನೆ ಅಂದ್ರಲ್ಲ, ಹರಿಕಥೆಯ ಅಮೃತ ಸಾರಭೂತವಾದದ್ದು. ಹೀಗೆ ಹರಿ ಪ್ರಧಾನವಾಗಿರತಕ್ಕಂತಹ ವಿಷಯ, ಅವನೇ ಪ್ರಧಾನ ಪಾತ್ರ. ಸರ್ವೋತ್ತಮನಾದ ನಾರಾಯಣ ಎಲ್ಲರಿಗೂ ಬಿಂಬನಾಗಿರತಕ್ಕಂತಹ ಹರಿ, ಅವನೇ ಪ್ರಧಾನ ಪಾತ್ರ. ಬಿಂಬನೇ ಪ್ರಧಾನವಾದ ಪಾತ್ರ. ಇನ್ನು ಎರಡನೆಯ ಪಾತ್ರ ಕಥಾ.
ಕಥಾ ಅಂದರೆ ಕಥಯತಿ ನಿರಂತರವಾಗಿ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾಳೆ, ಕಥನ ಮಾಡ್ತಾ ಇದ್ದಾಳೆ. ಯಾರೋ ಅವಳು ಅಂದರೆ ನಿತ್ಯ ಮುಕ್ತಳಾಗಿ ನಿರಂತರದಲ್ಲಿ ಭಗವಂತನನ್ನ ಸ್ತೋತ್ರ ಮಾಡ್ತಾ ಅವನ ಗುಣಗಾನ ಮಾಡ್ತಾ ಇರತಕ್ಕಂತಹ ಲಕ್ಷ್ಮೀದೇವಿಯನ್ನು ಕಥಾ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಆದ್ದರಿಂದ ಕಥಾ ಅಂದರೆ ಲಕ್ಷ್ಮೀದೇವಿ. ಹರಿ ಬಿಂಬನಾಗಿರತಕ್ಕಂತಹ ಭಗವಂತ ಸದಾ ಸರ್ವಕಾಲದಲ್ಲಿ ಸರ್ವದೇಶದಲ್ಲಿ ಅವನಿಗೆ ಅವಿಯೋಗಿಯಾಗಿ ಅವನ ಜೊತೆಯಲ್ಲಿರತಕ್ಕಂತಹ ಲಕ್ಷ್ಮೀದೇವಿ ಎರಡನೆಯ ಪ್ರಧಾನ ಪಾತ್ರ. ಈ ಹರಿಕಥಾಮೃತಸಾರದಲ್ಲಿ ಲಕ್ಷ್ಮೀನಾರಾಯಣರ ವಿಹಾರ ಇದನ್ನೇ ಮುಖ್ಯವಾಗಿ ಬಿಂಬರಾಗಿದ್ದು ಜೀವರ ಅಂತರ್ಯಾಮಿಗಳಾಗಿದ್ದು ಯಾವ ರೀತಿ ಕಾರ್ಯಗಳನ್ನು ಮಾಡಿಸ್ತಾರೆ ಜೀವರಿಂದ ಅನ್ನತಕ್ಕಂಥದ್ದೇ ಮುಖ್ಯ ವಿಷಯವಾಗ್ತದೆ. ಆದ್ದರಿಂದ ಹರಿ ಒಂದು ಪಾತ್ರ, ಕಥಾ ಲಕ್ಷ್ಮೀದೇವಿ ಎರಡನೆಯ ಪಾತ್ರ. ಇನ್ನು ಮೂರನೆಯ ಪಾತ್ರ ಅಮೃತ ಅಂತ. ಅಮೃತ ಅಂದರೆ ವಾಯುದೇವರಿಗೆ ಅಮೃತ ಅಂತ ಹೆಸರು. ವಾಯುರಪ್ಯಮೃತ ಸ್ಮೃತಃ ಅಂತ ಪ್ರಮಾಣ. ವಾಯುದೇವರನ್ನು ಅಮೃತ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಯಾಕಂದರೆ ನಮ್ಮಂತೆ ಬೇಗ ಬೀಳದ ಶರೀರ ಅವನದು. ಒಂದು ಕಲ್ಪದವರೆಗೆ ಇರತಕ್ಕಂತಹ ಆ ಶರೀರ ಮುಂದಿನ ಕಲ್ಪದಲ್ಲಿ ಬ್ರಹ್ಮನಾಗಿ ಅಲ್ಲಿ ಸಾಧನೆ ಮಾಡಿ ಅದರ ನಂತರದಲ್ಲಿ ಆ ಶರೀರ ಬಿದ್ದು ಹೋಗ್ತದೆ. ಕಾರಣ ಇಂತಹ ಬಹುಕಾಲೀನ ಶರೀರ ಬೀಳೋದೇ, ನಮ್ಮಷ್ಟು ಬೇಗ ಬೀಳಲ್ಲ. ಹಾಗೆ ಅಂತಹ ಸುದೀರ್ಘ ಕಾಲ ಅಮೃತರಾಗಿ ಇರ್ತಾರೆ. ಆದ್ದರಿಂದಾಗಿ ಮರಣ ಇಲ್ಲದೇ ಇರ್ತಾರೆ. ಆದ್ದರಿಂದಾಗಿ ವಾಯುದೇವರನ್ನು ಅಮೃತ ಅಂತ ಕರೀತಾರೆ. ಆದ್ದರಿಂದ ಹರಿ ಅಂದರೆ ಬಿಂಬನಾದ ಭಗವಂತ, ಕಥಾ ಅಂದರೆ ಲಕ್ಷ್ಮೀದೇವಿ, ಅಮೃತ ಅಂದರೆ ವಾಯುದೇವರು. ಸಾರ ಅಂದರೆ ಹಿಂದೆ ನಾವು ನೋಡಿದ್ದೇವೆ, ಸರತಿ ಇತಿ ಸಾರಃ. ದೇಹದಿಂದ ದೇಹಕ್ಕೆ ಪ್ರಯಾಣ ಮಾಡತಕ್ಕಂತಹ ಈ ಜೀವ ಅವನು ನಾಲ್ಕನೆಯ ಪಾತ್ರ. ಹೀಗೆ ಲಕ್ಷ್ಮೀನಾರಾಯಣರು, ವಾಯುದೇವರು, ಜೀವರು ಇವು ನಾಲ್ಕು ಪ್ರಧಾನ ಪಾತ್ರಗಳು ನಮ್ಮ ಗ್ರಂಥದಲ್ಲಿ ಬರತಕ್ಕಂಥವುಗಳು. ಸಮಸ್ತ ಚೇತನರನ್ನು ಭಗವಂತ ತನ್ನ ಉದರದಲ್ಲಿರುವಾಗ ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿಸಿದ ನಂತರ ಸೃಷ್ಟಿ ಮಾಡಿದ್ದೇನೆ ಸಾಧನೆ ಮಾಡಿಕೊಳ್ಳಿ ಎಂದು ಬಿಟ್ಟದ್ದಲ್ಲ. ಸೃಷ್ಟಿಗೆ ತಂದ ಆ ಚೇತನರಿಗೆ ಸಾಧನೆ ಮಾಡಿಸಬೇಕು. ಸಾಧನೆ ಮಾಡುವ ಸ್ವಾತಂತ್ರ್ಯ ಅವರಿಗಿಲ್ಲ. ಕಾರಣ ತಾನು ಒಳಗಡೆಗೆ ಪ್ರವೇಶ ಮಾಡಿದ. ತಾನು ಒಳಗಡೆಗೆ ಪ್ರವೇಶ ಮಾಡುವಾಗ ನಮಗೂ ಭಗವಂತನಿಗೂ ಮಧ್ಯದಲ್ಲಿ ವಾಯುದೇವರನ್ನೇ ಇಟ್ಟುಕೊಂಡ. ಲಕ್ಷ್ಮೀನಾರಾಯಣರು ವಾಯುದೇವರನ್ನು ಮಾಧ್ಯಮವಾಗಿಟ್ಟುಕೊಂಡು ಸಮಸ್ತ ಚೇತನರಿಂದ ಸಕಲೇಂದ್ರಿಯ ವ್ಯಾಪಾರಗಳನ್ನು ಯಾವ ರೀತಿಯಾಗಿ ಮಾಡಿಸ್ತಾ ಇದ್ದಾರೆ ಅನ್ನುವ ಬಿಂಬಕ್ರಿಯಾನುಸಂಧಾನವನ್ನೇ ಹರಿಕಥಾಮೃತ ಸಾರದಲ್ಲಿ ಪ್ರಧಾನವಾಗಿ ನಾವು ಹೇಳ್ತೇವೆ ಅನ್ನುವುದನ್ನು ಈ ರೀತಿಯಾಗಿ ನಮಗೆ ಪಾತ್ರ ಪರಿಚಯದ ಜೊತೆ ಮುಖ್ಯ ವಿಷಯ ಬಿಂಬಕ್ರಿಯಾ ಅನ್ನತಕ್ಕಂಥದ್ದು ಅನ್ನುವುದನ್ನು ಕೂಡ ತಿಳಿಸಿ ಹೇಳಿದ್ದಾರೆ. ಜೀವಾಂತಃ ಪ್ರೇರಕೋ ವಿಷ್ಣು ಅಂತರಾತ್ಮೇತಿ ಯಂ ವಿದುಃ ಸದಾ ಸಚ ಉಪಾಸ್ಯ ಸದೈವ ಇಷ್ಟ ಸದಾ ಜೀವವರೋ ಹರಿಹಿ ಅಂತ ಮಾನಸ ಸ್ಮೃತಿಯಲ್ಲಿ ಹೇಳ್ತಾರೆ. ಈ ಬಿಂಬನಾಗಿರತಕ್ಕಂತಹ ಭಗವಂತ ಸಚ ಸದಾ ಉಪಾಸ್ಯ, ಬಿಂಬೋಪಾಸನೆಯನ್ನು ನಿರಂತರದಲ್ಲಿ ನಾವು ಮಾಡುತ್ತಾ ಇರಬೇಕು ಅಂತಾರೆ ಮಾನಸ ಸ್ಮೃತಿಯಲ್ಲಿ. ಆದ್ದರಿಂದ ಈ ಬಿಂಬ ಚೇತನರಲ್ಲಿ ಇದು ಮುಖ್ಯ ಪ್ರಾಣನ ಮುಖಾಂತರ ಯಾವ ರೀತಿ ವ್ಯಾಪಾರಗಳನ್ನು ಮಾಡಿಸ್ತಾನೆ ಅನ್ನುವುದೇ ಈ ಪಾತ್ರಗಳ ಮುಖಾಂತರ ನಾವು ಈ ವಿಷಯವನ್ನು ತಿಳಿಸ್ತೇವೆ ಹರಿಕಥಾಮೃತ ಸಾರದಲ್ಲಿ ಅನ್ನುವ ಅಭಿಪ್ರಾಯವನ್ನು ದಾಸರಾಯರು ಹರಿಕಥಾಮೃತ ಸಾರ ಪೇಳುವೆ ಅನ್ನುವ ಇಷ್ಟರಲ್ಲಿಯೇ ಇಷ್ಟು ಅಭಿಪ್ರಾಯವನ್ನು ತುಂಬಿಟ್ಟಿದ್ದಾರೆ. ಇನ್ನು ಹರಿಕಥೆ ಅನ್ನುವಲ್ಲಿ ಹರಿಯ ಕಥೆ ಇಲ್ಲಿ ಹೇಳೋದು. ಹರಿಯ ಕಥೆ ಅಂದರೆ ಷಷ್ಠಿ ವಿಭಕ್ತಿಗೆ ಒಂದು ವಿಷಯ ಷಷ್ಠಿ, ಸಂಬಂಧ ಷಷ್ಠಿ ಅಂತ ಎರಡು ಅರ್ಥಗಳನ್ನು ವ್ಯಾಕರಣಕಾರರು ಹೇಳ್ತಾರೆ ಷಷ್ಠಿ ವಿಭಕ್ತಿಗೆ. ಹರಿಯ ಕಥೆ ಅಂದರೆ ಹರಿ ಯಾವ ರೀತಿಯಾಗಿ ವ್ಯಾಪಾರವನ್ನು ಮಾಡ್ತಾನೆ ಆ ಹರಿಯ ವ್ಯಾಪಾರಗಳನ್ನು ಇಲ್ಲಿ ತಿಳಿಸೋದು ಒಂದು ಅರ್ಥ. ಇನ್ನು ಹರಿಯ ಕಥೆ ಅಂದರೆ ಹರಿಯ ಸಂಬಂಧ ಅಂದರೆ ಇಂತಹ ಸರ್ವೋತ್ತಮನಾದ ಸಕಲ ನಿಯಾಮಕನಾದ ಸರ್ವಾಂತರ್ಯಾಮಿಯಾಗಿ ಬಿಂಬನಾಗಿ ಸಕಲ ವ್ಯಾಪಾರಗಳನ್ನು ಮಾಡತಕ್ಕಂತಹ ಸರ್ವಕರ್ತನಾದ ಭಗವಂತನನ್ನು ಪ್ರೀತಿಪಡಿಸಿ ಅವನ ಅನುಗ್ರಹದಿಂದ ನಾವು ಮೋಕ್ಷ ಪಡೆಯಬೇಕಾದ್ರೆ ನಾವು ಮಾಡಬೇಕಾದ ಸಾಧನೆ ಏನು? ಅದು ಹರಿಕಥೆ. ಹರಿಯ ಸಂಬಂಧಪಟ್ಟ ಕಥೆ ಅಂದರೆ ಅವನನ್ನು ಪ್ರೀತಿಪಡಿಸಲಿಕ್ಕೆ ನಾವು ಮಾಡಬೇಕಾದ ಸಾಧನೆ ಏನು
ಅನ್ನುವುದನ್ನು ತಿಳಿಸುವುದು ಕೂಡ ಹರಿಕಥೆ ಆಗ್ತದೆ. ಹೀಗೆ ಹರಿಯ ಕಥೆ, ಬಿಂಬನ ವ್ಯಾಪಾರಗಳ ಚಿಂತನೆ, ಮತ್ತೊಂದು ಆ ವ್ಯಾಪಾರಗಳನ್ನು ಚಿಂತನೆ ಮಾಡಿ ಅವನನ್ನು ಹೇಗೆ ನಾವು ಪ್ರೀತಿಪಡಿಸಿಕೋಸ್ಕರವಾಗಿ ಸಾಧನೆ ಮಾಡಬೇಕು ಅನ್ನುವುದು ಒಂದು ಸಾಧನೆಯನ್ನು ಕೂಡ ನಾವಿಲ್ಲಿ ಹೇಳ್ತೇವೆ ಎನ್ನುವುದನ್ನು ಈ ಹರಿಕಥಾಮೃತ ಸಾರ ಪೇಳುವೆ ಎನ್ನುವಲ್ಲಿ ಇಷ್ಟು ಅಭಿಪ್ರಾಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಶಿರೋನಾಮವನ್ನು ಕೊಟ್ಟಿದ್ದಾರೆ ಜಗನ್ನಾಥದಾಸರು ಅನ್ನುವುದನ್ನು ನಾವಿಲ್ಲಿ ಚಿಂತಿಸಬೇಕಾಗಿತ್ತು. ಆ ಚಿಂತಿಸಿ ಅದು ಯಾಕೋ ರೆಕಾರ್ಡ್ ಮಾಡುವಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿತ್ತು. ಅದು ಮೊದಲನೇ ಎಪಿಸೋಡಾಗಿ ಬರಬೇಕಾಗಿತ್ತು, ಬಂದಿಲ್ಲ, ನಿಮಗೆ ಕೈ ಸಿಕ್ಕಿಲ್ಲ. ಅವರು ಅದನ್ನು ಮನಗಂಡು ಅದನ್ನು ಇನ್ನೊಮ್ಮೆ ಪ್ರಸ್ತುತಪಡಿಸಿದರೆ ಜನ ಈ ಅಪರೂಪದ ವಿಷಯ ತಿಳಿಯುತ್ತಾರೆ ಅಂತ ತಮ್ಮೆಲ್ಲರ ಮೇಲಿನ ಪ್ರೀತಿಯಿಂದ ಮತ್ತೊಮ್ಮೆ ಇದನ್ನು ಪ್ರಸ್ತುತಪಡಿಸಲಿಕ್ಕೆ ವಿಜ್ಞಾಪನೆ ಮಾಡಿಕೊಂಡ್ರು. ಇದನ್ನು ಈ ಸಮಯ ಇವತ್ತು ನಾವು ತಿಳಿದಿದ್ದೇವೆ. ಇನ್ನೊಂದು ನರಸಿಂಹಸ್ತುತಿಯ ಪದ್ಯವನ್ನು ನಾಳೆ ಚಿಂತನೆ ಮಾಡೋಣ. ಮಧ್ವೇಶಾರ್ಪಣಮಸ್ತು.